ನಮಸ್ಕಾರ ಸ್ನೇಹಿತರೆ. ಸಿಂಹ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ 5 ವರಗಳನ್ನ ಕೊಟ್ಟಿತ್ತು. ಸಿಂಹ ರಾಶಿಯವರಿಗೆ ಸಂಪತ್ತು ಪ್ರಾಪ್ತಿಯಾಗತ್ತಾ? ಈ ರಾಶಿಯವರಿಗೆ ಶುಭ ಸುದ್ದಿಗಳು ಕೇಳುತ್ತಾ? ಈ ರಾಶಿಯವರಿಗೆ ಅಷ್ಟೈಶ್ವರ್ಯ ಹಾಗೂ ಶ್ರೀಮಂತಿಕೆಯ ಯೋಗ ಐತ್ಯಾ? ಶನಿಯ ಕಾಟ ಹೇಗಿದೆ? ಜೊತೆಗೆ ಈ ರಾಶಿಯವರಿಗೆ ಯಾವ ಗ್ರಹಗಳ ಸಂಯೋಗವು ಲಾಭವನ್ನ ತಂದುಕೊಡುತ್ತೆ? ಮಂಗಳಕರ ಫಲಿತಾಂಶಗಳನ್ನ ಇವರು ಕಾಣ್ತಾರಾ? ಇವರ ಲೆಕ್ಕಾಚಾರಗಳು ಹೇಗಿರುತ್ತೆ? ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಅಂದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲವಾದ ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ 10 ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ರಾಶಿಯವರಿಗೆ ಅಂದ್ರೆ ಸಿಂಹ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ 5 ವರಗಳನ್ನ ಕೊಟ್ಟಿದ್ದು. ಸಿಂಹ ರಾಶಿಯವರಿಗೆ ಇದು ಸುವರ್ಣ ಸಮಯ ಅಂತಲೇ ಹೇಳಬಹುದು. ಇದರಿಂದ ಸಂಪತ್ತು ಹೆಚ್ಚಾಗುತ್ತೆ, ಹಣಕಾಸಿನ ತೊಂದರೆಗಳಿಂದ ಹೊರಬರುತ್ತಾರೆ, ವೃತ್ತಿ ವ್ಯವಹಾರದಲ್ಲಿ ಭಾರಿ ಯಶಸ್ಸನ್ನ ಕಾಣ್ತಾರೆ. ಜೊತೆಗೆ ಚತುರ್ಗ್ರಹಿ ಯೋಗ ನಿರ್ಮಾಣವಾಗ್ತಿರೋದ್ರಿಂದ ಈ ರಾಶಿಯವರಿಗೆ ಒಳ್ಳೆ ದಿನಗಳು ಆರಂಭವಾಗ್ತಾ ಇದೆ. ಹೀಗಾಗಿ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ವೃದ್ಧಿಯಾಗುತ್ತೆ. ವೃತ್ತಿ ರಂಗದಲ್ಲಿ ಪಾರುದಾರಿಕೆ, ವ್ಯವಹಾರದಲ್ಲಿ ಹೆಚ್ಚಿನ ಪ್ರಯೋಜನವನ್ನು ಇವರು ಕಾಣ್ತಾರೆ. ಇನ್ನು ಈ ಒಂದು ಚತುರ್ಗ್ರಹಿ ಯೋಗದ ಫಲವಾಗಿ ಈ ರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ ಕಂಡು ಬರುತ್ತೆ. ಹೊಸ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಿರ್ತಕ್ಕಂಥ ಜನರಿಗೆ ಶುಭ ಸಮಯ ಇದಾಗಿದೆ. ಜೀವನದಲ್ಲಿ ಸುಖ ಸೌಕರ್ಯಗಳು ಹೆಚ್ಚಾಗಿ ಬಾರಿ ಒಪ್ಪಂದವೊಂದಕ್ಕೆ ಸಹಿಯನ್ನ ಹಾಕ್ತೀರಾ. ನಿಮ್ಮ ಅದೃಷ್ಟವನ್ನೇ ಇದು ಬದಲಾಯಿಸ್ಬಿಡುತ್ತೆ. ವೃತ್ತಿಯಲ್ಲಿ ಬಡ್ತಿ ಸಂಭವ ಆಯಿತು, ಹೊಸ ಎತ್ತರಕ್ಕೆ ಏರ್ತೀರಾ. ವ್ಯವಹಾರ ವಿಸ್ತರಣೆಯ ಅವಕಾಶಗಳು ಸಿಗ್ಲಿತ್ತು, ಇದನ್ನ ನೀವು ಸದುಪಯೋಗ ಪಡಿಸ್ಕೊಳ್ತೀರಾ. ಹಣಕಾಸಿನ ಸ್ಥಿತಿ ಹಿಂದೆಂದಿಗಿಂತಲೂ ಉತ್ತಮವಾಗ್ತಾ ಹೋಗುತ್ತೆ. ಭೌತಿಕ ಸುಖ ಸೌಕರ್ಯಗಳು ಹೆಚ್ಚಿಗೆ ಆಗತ್ತೆ. ದೀರ್ಘ ಸಮಯದಿಂದ ಕಾಯ್ತಿದ್ದಂತಹ ಕನಸಿನ ಮನೆ, ವಾಹನ ಖರೀದಿಗೆ ಸುವರ್ಣ ಸಮಯ ಇದಾಗಿತ್ತು. ಹಣದ ಹರಿವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಕೋಟ್ಯಾಧಿಪತಿಗಳಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ಪ್ರಗತಿಯನ್ನ ಕಾಣ್ತೀರಾ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಹೊಸ ಕೆಲಸ ಕಾರ್ಯಗಳು ಕೂಡ ಕೈಗೂಡುತ್ತೆ. ಶ್ರದ್ಧೆಯಿಂದ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ನಿಮ್ಗೆ ಅಷ್ಟೈಶ್ವರ್ಯದ ಜೊತೆಗೆ ಶ್ರೀಮಂತಿಕೆಯ ಯೋಗವನ್ನ ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಬಹುದು. ನಿಮ್ಗೆ ಅತ್ಯಂತ ಶುಭ ಕಾಲ ಈಗ ಶುರುವಾಗ್ತಾ ಇದೆ. ಹೌದು, ನಿಮ್ಗೆ ಅನಿರೀಕ್ಷಿತ ಹಣ, ಲಾಭ ಮತ್ತೆ ಉಳಿತಾಯಕ್ಕೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಗೆ ಸಂಬಂಧಿಸಿದ ಜನರು ಹಠಾತ್ ಪ್ರಯೋಜನಗಳನ್ನು ಪಡೆದುಕೊಳ್ತಾರೆ. ಇನ್ನು ಮಾನಸಿಕ ಶಾಂತಿ ಮತ್ತು ತಾರ್ಕಿಕ ಶಕ್ತಿ ಉತ್ತಮವಾಗ್ತಾ ಹೋಗುತ್ತೆ. ಇದನ್ನ ನೀವು ಅತ್ಯದ್ಭುತವಾಗಿ ಬಳಸ್ಕೊಳ್ಬೇಕಾಗತ್ತೆ. ನೀವು ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ. ಕುಟುಂಬದ ಆಸ್ತಿಯಿಂದ ಸ್ವಲ್ಪ ಲಾಭ ಪಡೆಯುವ ಸಾಧ್ಯತೆ ಕೂಡ ಇದೆ. ನೀವು ಮೊದಲೇ ಎಲ್ಲಾದ್ರೂ ಸಾಲವನ್ನ ನೀಡಿದ್ರೆ ಅಥವಾ ಸಾಲವನ್ನ ಕೊಟ್ಟು ಅದರಲ್ಲಿ ಸಿಲುಕಿಕೊಂಡಿದ್ರೆ ಈಗ ಅದರಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಹೀಗಾಗಿ ನಿಮ್ಮ ಸಂವಹನ ಶೈಲಿ ಪ್ರಭಾವವಾಗ್ತಾ ಹೋಗುತ್ತೆ. ಸಾಮಾಜಿಕ ಗೌರವವನ್ನ ಇದು ಹೆಚ್ಚಿಸುತ್ತೆ. ಈಗ ಒಂದಷ್ಟು ನೀವು ಮಾಡಿದ ಪ್ರಯತ್ನಗಳ ಫಲವನ್ನ ಪಡೆಯುವ ಸುಸಂದರ್ಭವಾಗಿದೆ. ಹೂಡಿಕೆಗಳಿಂದ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಥವಾ ದೀರ್ಘಾವಧಿಯ ಹೂಡಿಕೆಗಳಲ್ಲಿ ಪ್ರಯೋಜನಗಳನ್ನು ಪಡೆಯುವ ಲಕ್ಷಣಗಳು ಕೂಡ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನ ಪ್ರಶಂಸೆ ಮಾಡ್ತಾರೆ. ನೀವೊಂದು ಪ್ರಮುಖ ಯೋಜನೆಯ ಜವಾಬ್ದಾರಿಯನ್ನ ಸಹ ಪಡೆದುಕೊಳ್ತೀರಾ. ನಿಮ್ಮ ಚಾತುರ್ಯ ಮತ್ತೆ ಬುದ್ಧಿವಂತಿಕೆಯು ಕಷ್ಟಕರ ಸಂದರ್ಭಗಳಲ್ಲಿಯೂ ಸಹ ಲಾಭ ಗಳಿಸಲು ನಿಮ್ಗೆ ಸಹಾಯ ಮಾಡುತ್ತೆ. ಹೊಸ ಆಸ್ತಿಯನ್ನ ಖರೀದಿಸಲಿಕ್ಕೆ ಅಥವಾ ಹಳೆಯ ಸಾಲಗಳನ್ನ ತೀರಿಸಲಿಕ್ಕೆ ಈ ಸಮಯ ಅನುಕೂಲಕರವಾಗಿರುತ್ತೆ. ಇನ್ನು ನಿಮ್ಗೆ ಬುಧನ ಸ್ಥಾನಮಾನ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳಿಗೆ ಬಾಗಿಲು ತೆರೆಯುವಂತೆ ಮಾಡುತ್ತೆ. ಉದ್ಯೋಗವನ್ನ ಬದಲಾಯಿಸಬೇಕು ಅಂತ ಯೋಚಿಸ್ತಾ ಇದ್ರೆ ಈ ಅವಧಿಯಲ್ಲಿ ಉತ್ತಮ ಕಂಪನಿಯಿಂದ ನಿಮ್ಗೆ ಆಫರ್ ಕೂಡ ಸಿಗುತ್ತೆ. ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ಇದು ಸರಿಯಾದ ಸಮಯ ಆಗಿದೆ. ಹಳೆಯ ಗ್ರಾಹಕರು ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತಾರೆ. ಇದು ಲಾಭಕ್ಕೆ ದಾರಿ ಮಾಡಿಕೊಡುತ್ತೆ. ನಿಮ್ಮ ನಾಯಕತ್ವದ ಸಾಮರ್ಥ್ಯ ಮತ್ತು ನಿರ್ಣಾಯಕ ಚಿಂತನೆಯನ್ನ ಪ್ರಶಂಸೆ ಮಾಡಬಹುದು. ಹಣದ ಒಳಹರಿವು ಕ್ರಮೇಣ ಹೆಚ್ಚಾಗುತ್ತೆ ಮತ್ತು ವೆಚ್ಚಗಳು ಸಹ ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳಬಹುದು. ವೃತ್ತಿ ಜೀವನಕ್ಕೆ ತುಂಬಾ ಶುಭ ಕಾಲ ಇದಾಗಿದ್ದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನ ಪ್ರಶಂಸೆ ಮಾಡ್ತಾರೆ ಮತ್ತು ಹಿರಿಯರಿಂದ ನಿಮ್ಗೆ ಬೆಂಬಲ ಸಿಗುತ್ತೆ. ಉದ್ಯೋಗಿಗಳಿಗೆ ಸಂಬಳ ಹೆಚ್ಚಳ ಅಥವಾ ಬಡ್ತಿಯಂತಹ ಒಳ್ಳೆಯ ಸುದ್ದಿ ಸಿಗುತ್ತೆ. ಉದ್ಯಮಿಗಳಿಗೂ ಸಹ ಈ ಸಮಯ ಹೊಸ ಅವಕಾಶಗಳಿಂದ ತುಂಬಿರುತ್ತೆ. ಇದು ಆರ್ಥಿಕ ಲಾಭಕ್ಕೆ ದಾರಿ ತಂದುಕೊಡುತ್ತೆ. ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತೆ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮ್ಗೆ ವಿಶೇಷ ಪ್ರಯೋಜನಗಳನ್ನ ತಂದುಕೊಡುತ್ತೆ. ಒಟ್ಟಾರೆಯಾಗಿ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಬಲಗೊಳ್ತಾ ಹೋಗುತ್ತೆ.
ಇನ್ನು ಬುಧನ ಸ್ಥಾನಮಾನದೊಂದಿಗೆ ಈ ರಾಶಿಯ ಜನರಿಗೆ ವ್ಯವಹಾರ ಮತ್ತೆ ಆರ್ಥಿಕ ವಿಷಯಗಳಲ್ಲಿ ಸುಧಾರಣೆಯ ಲಕ್ಷಣಗಳು ಕಂಡುಬರುತ್ತೆ. ವಿಶೇಷವಾಗಿ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರ ಭವಿಷ್ಯದಲ್ಲಿ ದೊಡ್ಡ ಲಾಭಗಳನ್ನ ನೀಡುವ ಹೊಸ ಒಪ್ಪಂದಗಳನ್ನ ಪಡೆದುಕೊಳ್ತಾರೆ. ದೀರ್ಘಕಾಲದವರೆಗೆ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಮರುಚಾಲನೆಯನ್ನ ಪಡೆದುಕೊಳ್ಳುತ್ತೆ. ಉದ್ಯೋಗಿಗಳು ತಮ್ಮ ಕಚೇರಿಯಲ್ಲಿ ಮಾತಿನ ಮಾಧುರ್ಯದಿಂದ ಪ್ರಯೋಜನವನ್ನ ಪಡೆದುಕೊಳ್ತಾರೆ. ಹಿರಿಯ ಅಧಿಕಾರಿಯೊಬ್ರು ನಿಮ್ಮ ಬುದ್ಧಿವಂತಿಕೆಯಿಂದ ಪ್ರಭಾವಿತರಾಗಿ ಬಡ್ತಿ ಅಥವಾ ಹೆಚ್ಚುವರಿ ಜವಾಬ್ದಾರಿಯನ್ನು ನಿಮ್ಗೆ ಕೊಡ್ತಾರೆ ಅಂತ ಹೇಳಬಹುದು. ಇನ್ನು ಇದರ ಜೊತೆಗೆ ಈ ರಾಶಿಯವರಿಗೆ ರಾಜವೈಭೋಗದ ಜೀವನ ಸಿಗುತ್ತೆ. ಜಬರ್ದಸ್ತ್ ಲಾಭವನ್ನ ಪಡ್ಕೊಳ್ತಾರೆ. ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಪಡೆಯೋದ್ರೊಂದಿಗೆ ಸಾಕಷ್ಟು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಅದೃಷ್ಟದ ಸಂಪೂರ್ಣ ಬೆಂಬಲ ಇರೋದ್ರಿಂದ ವಿದೇಶಕ್ಕೆ ತೆರಳುವ ಯೋಗ ಕೂಡ ಲಭಿಸುತ್ತೆ. ಇದರ ಜೊತೆಗೆ ಈ ರಾಶಿಯವರು ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಕೊಳ್ತಾರೆ. ಈ ಅವಧಿಯೊಳಗೆ ನಿಮ್ಮೊಳಗೆ ಹೊಸ ಉತ್ಸಾಹ ಮತ್ತೆ ಆತ್ಮಬಲ ಬರುತ್ತೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ನಿಮ್ಗೆ ಈ ಮೊದಲು ದೊರಕಿದಂತಹ ಅತ್ಯುತ್ತಮವಾದ ಅವಕಾಶಗಳು ಈ ಸಂದರ್ಭದಲ್ಲಿ ಸಿಗ್ತಕ್ಕಂತ ಶುಭ ಸಂದರ್ಭ ಸನ್ನಿಹಿತವಾಗ್ತಿದೆ. ಇನ್ನು ಈ ರಾಶಿಯ ಜನರು ಹೊಸ ಜವಾಬ್ದಾರಿಗಳನ್ನ ಪಡೆಯೋದ್ರೊಂದಿಗೆ ಉನ್ನತ ಪದವಿ ಅಥವಾ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವನ್ನ ಕಾಣ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸಂದರ್ಶನಕ್ಕಾಗಿ ತಯಾರಿಯನ್ನ ನಡೆಸ್ತಿರ್ತಕ್ಕಂಥ ಈ ರಾಶಿಯ ಜನರಿಗೆ ಈ ಸಮಯದಲ್ಲಿ ಯಶಸ್ಸು ದೊರಕುವ ಸಂಭವ ಸಾಕಷ್ಟಿದೆ. ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಈ ರಾಶಿಯ ಜನರು ಉತ್ತಮ ಸಂಬಂಧವನ್ನ ಹೊಂದ್ತಾರೆ. ನಿಮ್ಮ ಆರೋಗ್ಯದಲ್ಲಿಯೂ ಕೂಡ ಸಾಕಷ್ಟು ಸುಧಾರಣೆಯನ್ನ ಕಾಣ್ತೀರಾ ಅಂತ ಹೇಳಬಹುದು. ಸಮಯದಲ್ಲಿ ಯಾವುದಾದ್ರೂ ಹಿರಿಯ ಅಧಿಕಾರಿಯ ಅಥವಾ ತಂದೆಯಿಂದ ಅಥವಾ ತಂದೆಗೆ ಸಮಾನಾದ ವ್ಯಕ್ತಿಯಿಂದ ಸಂಪೂರ್ಣ ಬೆಂಬಲವನ್ನ ಪಡ್ಕೊಳ್ತೀರಾ. ಜೊತೆಗೆ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಸುಧಾರಣೆಯನ್ನ ಹೊಂದ್ತೀರಾ. ನಿಮ್ಮ ಸಂಗಾತಿಯೊಂದಿಗಿನ ಹೊಂದಾಣಿಕೆ ಅತ್ಯುತ್ತಮವಾಗುತ್ತಾ ಹೋಗುತ್ತೆ. ಈ ಅವಧಿಯಲ್ಲಿ ನಿಮ್ಗೆ ಹೊಸ ಅವಕಾಶಗಳಿಂದ ಉತ್ತಮ ಲಾಭ ದೊರಕುತ್ತೆ. ವ್ಯಾಪಾರವನ್ನ ಮಾಡ್ತಾ ಇದ್ರೆ ಈ ರಾಶಿಯ ಜನರಿಗೆ ಉನ್ನತ ಪದವಿ ಕೂಡ ಲಭಿಸುತ್ತೆ. ಇದರಿಂದಾಗಿ ಭವಿಷ್ಯದಲ್ಲಿ ನಿಮ್ಗೆ ಸಾಕಷ್ಟು ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ. ಪ್ರೀತಿಯಲ್ಲಿರ್ತಕ್ಕಂಥ ಜನರಿಗೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ. ಇನ್ನು ಯಾವ್ದಾದ್ರು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ಕೊಂಡಿದ್ರೆ ಯೋಚಿಸಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ತುಂಬಾ ಒಳ್ಳೆಯದು. ಇದರಿಂದ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಲಾಭದ ಜೊತೆಗೆ ನಿಮ್ಗೆ ಭರ್ಜರಿ ಯಶಸ್ಸು ಕೂಡ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ. ವೃತ್ತಿ ವ್ಯವಹಾರದಲ್ಲಿ ಭಾರಿ ಲಾಭಗಳನ್ನು ಪಡೆಯೋದ್ರ ಜೊತೆಗೆ ಸಮಾಜದಲ್ಲಿ ಗೌರವ ಅತಿ ಶೀಘ್ರವಾಗಿ ನಿಮ್ಗೆ ಸಿಗುತ್ತೆ. ಮನೆಯ ವಾತಾವರಣ ಶಾಂತಿಯುತವಾಗಿರುತ್ತೆ. ಮಕ್ಕಳು ಇದರಿಂದ ಸಂತಸವನ್ನ ಕಾಣ್ತಾರೆ. ಅನೇಕ ಕ್ಷೇತ್ರಗಳಿಂದ ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ. ವೃತ್ತಿ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಹೊಸ ಉದ್ಯೋಗಕ್ಕೆ ಅನೇಕ ಅವಕಾಶಗಳು ಸಿಗೋದ್ರ ಜೊತೆಗೆ ಸಂಬಳ ಹೆಚ್ಚಳದಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ. ನೀವು ಸಾಕಷ್ಟು ಲಾಭವನ್ನ ಈ ಸಂದರ್ಭದಲ್ಲಿ ಗಳಿಸ್ತೀರಾ. ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ. ಹಣವನ್ನ ಉಳಿಸುವಲ್ಲೂ ಕೂಡ ನೀವು ಯಶಸ್ವಿ ಆಗ್ತೀರಾ ಅಂತ ಹೇಳಬಹುದು. ನಿಮ್ಮ ಪ್ರೇಮ ಜೀವನ ಕೂಡ ಉತ್ತಮವಾಗ್ತಾ ಹೋಗುತ್ತೆ. ಆರೋಗ್ಯ ಕೂಡ ಬಹಳಷ್ಟು ಸುಧಾರಿಸುತ್ತೆ. ಹಮ್ಮಿಗಳು ಸಹ ಸಾಕಷ್ಟು ಪ್ರಯೋಜನಗಳನ್ನ ಈ ಸಂದರ್ಭದಲ್ಲಿ ಪಡ್ಕೊಳ್ತಾರೆ. ವ್ಯವಹಾರದಲ್ಲಿ ನೀವು ಅನೇಕ ಹೊಸ ಆದೇಶಗಳನ್ನ ಪಡ್ಕೊಳ್ತೀರಾ. ನಿಮ್ಮ ಜೀವನ ಇದರಿಂದ ಉತ್ತಮವಾಗ್ತಾ ಹೋಗುತ್ತೆ. ಆರೋಗ್ಯ ಕೂಡ ಅತ್ಯದ್ಭುತವಾಗಿರುತ್ತೆ. ಜೊತೆಗೆ ಈ ರಾಶಿಯವರಿಗೆ ತುಂಬಾನೇ ಒಳ್ಳೆಯದಾಗುತ್ತೆ. ವ್ಯವಹಾರ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ವಿಸ್ತರಣೆಗಿಂತ ಹೆಚ್ಚಿನ ಲಾಭವನ್ನ ಕಾಣ್ತಾರೆ ಅಂತ ಹೇಳಬಹುದು. ಇದಿಷ್ಟು ಕೂಡ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು ಸಿಂಹ ರಾಶಿಯವರು ಇವುಗಳನ್ನ ಅನುಸರಿಸಿ ನಡೆದರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ. ಧನ್ಯವಾದಗಳು.